ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಎಲ್ಲ ವಿಡಿಯೋಗಳಿಗೆ ಬಂದಿರುವಂಥ ಕಮೆಂಟ್ಗಳಿಗೆ ಉತ್ತರವನ್ನು ಕೊಡಬೇಕಂತೇಳಿ ಈ ವಿಡಿಯೋ ಮಾಡಾಕತ್ತಿದ್ದೆ. ವಿಡಿಯೋನ ಕೊನೆ ತನಕ ನೋಡಿರಿ, ಯಾಕಂದರೆ ಈ ವಿಡಿಯೋದೊಳಗೆ ನಿಮ್ಮ ಕ್ವಶನು ಇರಬಹುದು, ಆ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಮತ್ತು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೋತೀನಿ. ಫಸ್ಟ್ ಕಮೆಂಟಿಂದ ಸ್ಟಾರ್ಟ್ ಮಾಡೋಣ. ಅಂದ್ರೆ ಆಯ್ಕೆ ಮಾಡ್ಕೊಂಡಿದ್ದದ ರಿಪೀಟೆಡ್ ಕಮೆಂಟನ್ನು ಬಿಟ್ಟು ಒಂದೊಂದು ಕಮೆಂಟನ್ನು ತೊಗೊಂಡಿದ್ದದ ನೋಡಿರಿ. ಇದ್ರೊಳಗೆ ನಿಮ್ಮ ಕ್ವಶನ್ನು ಇರಬಹುದು. ನೋಡೋಣ ಬನ್ನಿ. ಮ್ಯಾಮ್ GK ಹೇಗೆ ಪ್ರಿಪೇರ್ ಆಗಬೇಕು ವಿಡಿಯೋ ಮಾಡಿ ಪ್ಲೀಸ್ ಅಂತ ಮೆಸೇಜ್ ಮಾಡಿದ್ದಾರೆ ಇವರು. ನಾನು ಪೇಪರ್ 1 ಬಗ್ಗೆ ಅಂದರೆ GK ಸಾಮಾನ್ಯ ಅಧ್ಯಯನ ಬಗ್ಗೆ ಒಂದು ವಿಡಿಯೋನ ಮಾಡಿ ಹೇಳ್ತೀನಿ ನಿಮಗೆ. ಯಾವ ಸಬ್ಜೆಕ್ಟ್ ಎಷ್ಟು ಓದಬೇಕು, ಯಾವ ಬುಕ್ಕನ್ನು ಓದಬೇಕು, ಯಾವ ರೀತಿ ನೋಟ್ಸ್ ಮಾಡ್ಬೇಕಂತೇಳಿ ಹೇಳೋಣ ನೆಕ್ಸ್ಟ್ ವಿಡಿಯೋದೊಳಗೆ. ನೋಡಿರಿ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಪಾಠದ ಹಿಂದಿನ ಕ್ವಶನ್ಸ ಪ್ರಾಕ್ಟೀಸ್ ಮಾಡಬೇಕಾ ಅಥವಾ ಪಾಠದ ನಡುವಿನ ಕ್ವಶನ್ಸ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ನೋಡಿರಿ, ಪಾಠ ಓದಿದ ಮೇಲೆ ಪಾಠದ ಹಿಂದಿನ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗೆ ಏನು ಮಾಡಿರಿ, ವಿವರವಾಗಿ ಬರೆಯೋ ಉತ್ತರ ಕ್ವಶನ್ಸ್ ಇರ್ತವೆ ನೋಡಿರಿ. ಅದನ್ನು ಏನು ಮಾಡಿರಿ, ಅದನ್ನು ಬಿಡಿಸ್ರಿ. ಮತ್ತು ಅದನ್ನು ಬಿಡಿಸಿದ್ರೆ ಆತ ಪಾಠದೊಳಗಿಂದ ಎಲ್ಲ ಕ್ವಶನ್ ಎಲ್ಲ ಪಾಠದ ಹಿಂದೆ ಕ್ವಶನ್ ಆನ್ಸರ್ ಇರುತ್ತಲ್ಲ ಅದೆಲ್ಲ ಕವರ್ ಮಾಡಿರ್ತದೆ. ಆ ಪೂರ ಪಾಠನೇ ಹಿಂದಿನ ಪ್ರಶ್ನೆಯಾಗಿ ಕೇಳಿರ್ತಾರೆ. ಒಳ್ಳೆಯದು. ಹಿಂದಿನ ಪಾಠದೆಲ್ಲ ಕ್ವಶನನ್ನು ಬಿಡಿಸ್ಬಿಡ್ರಿ, ಅಂದರೆ ಒಳಗಿಂದೆಲ್ಲ ಪಾಠದ್ದೆಲ್ಲ ನೀವು ಬರ್ದಂಗೆ ಆಗಿಬಿಡ್ತದೆ. ಪಾಠದ ಹಿಂದಿನ ಪ್ರಶ್ನೆಗಳನ್ನು ಬಿಡಿಸ್ರಿ. ಅಂದರೆ ಒಂದು ವಾಕ್ಯದಲ್ಲಿ ಹೇಳತ್ತಿಲ್ಲ ನಾನು, 3-4 ವಾಕ್ಯಗಳಲ್ಲಿ ಬರೆಯೋ ಪ್ರಶ್ನೆ ಇರ್ತವೆ ನೋಡ, ಅದನ್ನೆಲ್ಲ ಬರೆದು ಇಡ್ರಿ ಒಂದು ಕಡೆ. ಪಾಠದ ಹೆಸರು ಹಾಕ್ರಿ ಮೇಲ್ಗಡೆ. ಹಿಂದೆ ಬರುವಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ಡೈಲಿ ಒಂದು 10 ಬರೆದು ಇಡ್ರಿ. ನಿಮ್ಗೆ ಚಲೋ ಆಗುತ್ತೆ, ಅಂದರೆ ಮತ್ತು ಪ್ರಾಕ್ಟೀಸ್ ಆಗುತ್ತೆ ನಿಮಗೆ ಬರೆಯೋದು. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ನಮಸ್ತೆ ಸಿಸ್. ಇವಾಗ TET ಸ್ಟಡಿ ಮಾಡ್ತಾ ಇದ್ದವರು ಕೂಡ ವಿವರಣಾತ್ಮಕ ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕಾ ಅಥವಾ ಓನ್ಲಿ ರೀಡಿಂಗ್ ಮಾಡಬೇಕಾ TETಗೆ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ಇವರು. ನೋಡಿರಿ, ನೀವು TETಗೆ ಫುಲ್ ಸ್ಟಡಿ ಮಾಡಿದ್ರಂದ್ರೆ, ನಾ ಎಲ್ಲ ಸ್ಟಡಿ ಮಾಡ್ಕೊಂಡೇನೆ, ಎಲ್ಲ ಪೂರ ಸಿಲೆಬಸ್ ಎಲ್ಲ ಕವರ್ ಆಗ್ಯದ ನಂದು. ಈಗ TET ಆಗಿರಲ್ಲ, GPSTಗೂ ಓದಬೇಕಾ ಅಥವಾ TETಗೆ ಓದಬೇಕಾ ಅಂತೇಳಿ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಅವರು. ವಿವರಣಾತ್ಮಕ ಉತ್ತರಗಳನ್ನ ಪ್ರಾಕ್ಟೀಸ್ ಮಾಡ್ಬೋದಾ ಅಂತೇಳಿ ಕೇಳಿದ್ದಾರೆ. ನಿಮ್ಮ TETಗೆ ಒಂದು ಸ್ವಲ್ಪ ನೀವು ಓದಿದ್ದು ನಾವು ಪಾಸ್ ಆಗ್ಬೋದು, ನನಗೆ ಎಲ್ಲ ಓದೀನಿ ಅಂತನೋರಿದ್ರೆ ಅದನ್ನು ಓದ್ಕೋತಾನೆ ಮತ್ತು ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳಿಗೂ ಉತ್ತರವನ್ನು ಆ ಪಾಠದೊಳಗಿನ ಕ್ವಶನನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದ್ರೆ TET ಆದಮೇಲೆ GPST ಭಾಳ ಯೂಸ್ ಆಗುತ್ತೆ. ಈಗಿಂದನೇ ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಒಳ್ಳೆಯದು. ನೋಡ್ರಿ, ಇಲ್ಲಿ ಪ್ರಶ್ನೆ, 1 ಪೇಜಲ್ಲಿ 1 ಕ್ವಶನ್ ಬರಿಬೇಕಾ ಅಥವಾ ಅದರ ಕೆಳಗೆ ಬರಿಬೇಕಾ ಹೇಳಿ ಪ್ಲೀಸ್. ಬುಕ್ಲೇಟಲ್ಲಿ ಎಷ್ಟು ಪೇಜ್ ಇರುತ್ತೆ? ನೋಡಿರಿ, 2-3 ಮತ್ತು ಹೆಂಗಂದ್ರೆ 3 ಅಂಕದ ಪ್ರಶ್ನೆ ಇರುತ್ತೆ, 4 ಅಂಕದ ಪ್ರಶ್ನೆ ಇರುತ್ತೆ. 3 ಅಂಕಕ್ಕೆ 30 ಪದಗಳಲ್ಲಿ, 4 ಅಂಕಕ್ಕೆ 40 ಪದಗಳಲ್ಲಿ ಪ್ರಶ್ನೆಗಳು ಬರೆಯೋದಿರ್ತದೆ. ಅದ್ರೊಳಗೆ ಏನು ಮಾಡಿರಿ, ಒಂದೇ ಪೇಜ್ ಒಳಗೆ ಏನು ಬರಿಬೇಕಂತೇನಿಲ್ಲ. ನಿಮ್ಮ ಆನ್ಸರ್ ನಿಮ್ಗೆ ಎಷ್ಟು ಬರೆಯೋದಿರ್ತದಲ್ಲ, ನಿಮ್ಗೆ ಎಷ್ಟು ಅದ್ರ ಬಗ್ಗೆ ಬರಿಬೋದು. ಮತ್ತು ಅದನ್ನೆಲ್ಲ 30 ಅಂಕ 40 ಅಂಕ 30 ಪದ 40 ಪದಗಳನ್ನು ತಲೆ ಒಳಗೆ ಇಟ್ಕೊಂಡು ಅದಕ್ಕೆ ತಕ್ಕ ಮಟ್ಟಿಗೆ ನಿಮ್ಮ ಉತ್ತರವನ್ನು 1 ಪೇಜಲ್ಲಿ 2 ಪೇಜಲ್ಲಿ ಬರಿಬಹುದು. ಉತ್ತರ ಒಂದು ಹೆಂಗಪ್ಪ ಅಂದ್ರೆ ಆಕರ್ಷಣೆ ಆಗಿರ್ಬೇಕು, ಆ ರೀತಿ ಬರೆಯೋಕ್ಕೆ ಟ್ರೈ ಮಾಡಿರಿ. ನಾನು ಎಷ್ಟು ಪದಗಳಲ್ಲಿ ಬರಿಬೇಕು, ಯಾವ ರೀತಿ ಬರಿಬೇಕಂತೇಳಿ ಸಾಕಷ್ಟು ವಿಡಿಯೋಗಳದಾವೆ, ನೋಡ್ಕೋಬಹುದು. ಅಂದ್ರೆ ಬುಕ್ಲೇಟಲ್ಲಿ ಎಷ್ಟು ಪೇಜ್ ಇರ್ತವೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಆ ಪೇಜ್ ಎಷ್ಟದವಂತ ನಾನು ಎಣಿಸಿಲ್ಲ ಬರೆಯುವಾಗ, ಆದರೆ ಸಿಕ್ಕಾಪಟ್ಟಿ ಪೇಜ್ ಕೊಟ್ಟಿರ್ತಾರೆ. ನೀವು ಆನ್ಸರ್ ಎಷ್ಟು ಒಂದು 40 ಪೇಜ್ ಇರಬಹುದು ಅನಿಸುತ್ತೆ. ಅದರಲ್ಲಿ ಎಷ್ಟು ಪ್ರಶ್ನೆ ಅಂದ್ರೆ 3 ಅಂಕಕ್ಕೆ 20 ಪ್ರಶ್ನೆಗಳಿರ್ತವೆ, 4 ಅಂಕಕ್ಕೆ 10 ಪ್ರಶ್ನೆಗಳಿರ್ತವೆ. ಅಂದರೆ 30 ಪ್ರಶ್ನೆಗಳಿಗೆ ಉತ್ತರ ಬರೀದಿರ್ತದೆ. ಉತ್ತರ ದೊಡ್ಡ ಅಂದರೆ 2-3 ಪೇಜ್ ಬರೆದ್ರೆ ಹೆಚ್ಚು ಮಾರ್ಕ್ಸ್ ಬರ್ತಾವೇನೋ ಅಂಥೇಳಿ ಒಬ್ಬೊಬ್ಬರು ತಲೆಯಾಗಿರ್ತದೆ. ಹಾಗೇನಿರಂಗಿಲ್ಲ. ಇದು ಉತ್ತರ ಏನು ಕೇಳಿರ್ತಾರಲ್ಲ ಅದಕ್ಕಷ್ಟು ಪಾಯಿಂಟ್ಸ್ ಹಾಕಿ ಚೆನ್ನಾಗಿ ನೀವು ಆನ್ಸರ್ ಬರೀರಿ, ಚೆನ್ನಾಗಿ ಮಾರ್ಕ್ಸ್ ಸಿಗ್ತವೆ ನಿಮ್ಗೆ. ಬುಕ್ಲೆಟಲ್ಲಿ ಜಾಸ್ತಿ ಪೇಜ್ ಇರ್ತವೆ, ಅದೇನು ಟೆನ್ಷನ್ ತೊಗೋಬೇಡ್ರಿ. ನೋಡಿರಿ, ಇಲ್ಲೊಂದು ಪ್ರಶ್ನೆ, ಇದು ಎಲ್ಲರಿಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಇರ್ತದೆ. ಎಲ್ಲರೂ ಫಸ್ಟ್ ಟೈಮ್ ಬರೆಯೋರಿಗಾರ ಗೊತ್ತಿರೋಂಗಿಲ್ಲ. ನಾನು ಕೂಡ ಫಸ್ಟ್ ಟೈಮೇ ಬರೆದಿದ್ದೆ. ಅಲ್ಲೇ ಹೋಗಿ ನೋಡಿದ್ದು ಪೇಜ್ ರೂಲ್ ಪೇಜ್ ಇರುತ್ತೋ ಏನು ಯಾವ ರೀತಿ ಇರುತ್ತೋ ಅಂಥೇಳಿ. ಇಲ್ಲಿ ನೋಡಿರಿ, ಇನ್ನೊಂದು ಪ್ರಶ್ನೆ, ಎಷ್ಟೆಷ್ಟು ಲೈನ್ ಬಿಟ್ಟಿರ್ತಾರೆ ಮ್ಯಾಮ್ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಆನ್ಸರ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಹೇಳಿ ಅಂತ ಕೇಳಿ ಕ್ವಶನ್ ಮಾಡಿದ್ದಾರೆ. ನೋಡಿರಿ, ಅಲ್ಲಿ ಇಷ್ಟು ಒಂದು ಪ್ರಶ್ನೆಗೆ ಇಷ್ಟೇ ಬರಿಬೇಕು ಅಂತೇಳಿ ಇಷ್ಟು ಪೇಜ್ ಕೊಟ್ಟಿರಲ್ಲ. ಜಸ್ಟ್ ನಾವು ಡಿಗ್ರಿಯಲ್ಲಿ BEd ಇರುವಾಗ ಯಾವ ರೀತಿ ನಾವು ಬುಕ್ಲೆಟ್ ಕೊಡ್ತಿರಲ್ಲ ಆನ್ಸರ್ ಬರೆಯೋಕೆ, ಆ ರೀತಿಯೇ ಬುಕ್ಲೆಟ್ ಕೊಡ್ತಾರಲ್ಲಿನೂ. ಒಂದು ಆ ಕ್ವಶನ್ಗೆ ಇಷ್ಟೇ ಪೇಜ್ ಅಂಥೇಳಿ ಅಲ್ಲೇನಿರಂಗಿಲ್ಲ. ನಿಮ್ಮನಿಗೆ ಎಷ್ಟು ಆನ್ಸರ್ ಬರೆಯಂಗೆ ಅನಿಸ್ತದೆ ಅಷ್ಟು ಪದಗಳಲ್ಲೇ ಬರಿಬೇಕು ನೀವು.
ಅಲ್ಲಿ ಹೆಂಗಪ್ಪ ಅಂದ್ರೆ ಇಷ್ಟು ಪೇಜ್ ಅಷ್ಟು ಪೇಜ್ ಅಂತ ಹೇಳಿ ಲೈನ್ ಅದೆಲ್ಲ ಏನು ಕೊಟ್ಟಿರಂಗಿಲ್ಲ. ಪೇಜ್ ಟೈಪ್ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ, ಅದ್ರೊಳಗೆ ನೀವು ಎಷ್ಟು ಬರಿಬೇಕು ಅನಿಸ್ತದೆ ಅಷ್ಟು ಆನ್ಸರನ್ನು ಬರಿಬೋದು. ನೋಡ್ರಿ ಇಲ್ಲೊಂದು ಪ್ರಶ್ನೆ ಅದ. ಎಕ್ಸಾಮ್ನಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬುಕ್ಲೆಟ್ನಲ್ಲಿ ಒಂದೊಂದು ಆನ್ಸರ್ಗೂ ಕ್ವಶನ್ ನಂಬರ್ ಹಾಕಿ ಖಾಲಿ ಜಾಗ ಬಿಟ್ಟು ಮತ್ತೊಂದು ಕ್ವಶನ್ ನಂಬರ್ ಹಾಕಿರ್ತಾರ ಮ್ಯಾಮ್, ಅಲ್ಲಿ ಪ್ಲೀಸ್ ರಿಪ್ಲೈ ಮೀ ಅಂಥೇಳಿ ಮಾಡಿದ್ದಾರೆ. ನೋಡ್ರಿ ಅಲ್ಲಿ ಯಾವುದೇ ಬುಕ್ಲೆಟ್ನಲ್ಲಿ ಒಂದು ಕ್ವಶನ್ ನಂಬರ್ ಬರೆದು ಈ ಕ್ವಶನ್ಗೆ ಇಷ್ಟೇ ಆನ್ಸರ್ ಬರಿಬೇಕು ಅಂತೇಳಿ ಏನೂ ಮೆನ್ಷನ್ ಮಾಡಿರಲ್ಲ. ಅಲ್ಲಿ ಜಸ್ಟ್ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ, ಒಂದು 40-45 ಪೇಜದ್ದು. ಅದರಲ್ಲಿ ನೀವು ನಿಮ್ಗೆ ಎಷ್ಟು ನಿಮ್ಮ ಕ್ವಶನ್ ಇರ್ತಾವಲ್ಲ, ನಿಮ್ಗೆ ಎಷ್ಟು ಬರ್ತಾವಲ್ಲ ಅಷ್ಟನ್ನೆಲ್ಲ ಹಾಕಿ ಬರಿಬೇಕು. ಮತ್ತು ನಂಬರ್ ಹಿಂದೆ ಮುಂದೆ ಆದ್ರೂ ನಡೀತದೆ. ನಾವು ಇದೇ ಆದಮೇಲೆ ಇದೇ ಬರಿಬೇಕು, ಒಂದನೇದಾದ್ಮೇಲೆ ಎರಡನೇದು ಬರಿಬೇಕು ಹಾಗೇನಿಲ್ಲ. ನೀವು ಒಂದನೇದು ಬರ್ತಿರ್ತದೆ, ನೆಕ್ಸ್ಟ್ ಅದನ್ನು ಬರೆದು ನಿಮ್ಗೆ ಒಮ್ಮೆಲ್ಗೆ 4-5ನೇ ಪ್ರಶ್ನೆ ಆನ್ಸರ್ ಗೊತ್ತಿದ್ರು ಅದನ್ನು ಕೂಡ ಬರಿಬೋದು. ಯಾಕಂದ್ರೆ ಫಸ್ಟ್ ನೀವೇನು ಮಾಡಿರಿ, ನಿಮಗೆ ಅದು ಯಾವ್ದು ಆನ್ಸರ್ ಗೊತ್ತಿರ್ತದಲ್ಲ ಅದನ್ನೇ ಬರೀರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಉಳಿತಂದ್ರೆ ನಿಮ್ಗೆ ಗೊತ್ತಿಲ್ಲಾರ್ಕ ಒಂದು ಸ್ವಲ್ಪ ಟ್ರೈ ಮಾಡ್ಬೋದು. ಬರಲಾರ್ದು ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೋತಾ ಕೂಡಬೇಡ್ರಿ. ನೋಡ್ರಿ ಇಲ್ಲೊಂದು ಟೆಲಿಗ್ರಾಮಲ್ಲಿ ಕೂಡ ಒಂದು ಕ್ವಶನನ್ನು ಕೇಳಿದ್ದಾರೆ. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಸೀರಿಯಲ್ ವೈಸ್ ಹಾಕಿ ಬರಿಬೇಕಾ ಅಥವಾ ಹಿಂದೆ ಮುಂದೆ ಬರೆದ್ರೂ ನಡೆಯುತ್ತಾ ಅಂಥೇಳಿ. ನೋಡ್ರಿ ಕ್ವಶನ್ ಆಲ್ರೆಡಿ ನಾನು ಆನ್ಸರನ್ನು ಮಾಡಿದ್ದೀನಿ. ನಿಮ್ಗೆ ಯಾವ್ದು ಗೊತ್ತಿರುತ್ತಲ್ಲ ಅದನ್ನೇ ಬರಿಬೋದು. ಆದರೆ ನಂಬರ್ ಕರೆಕ್ಟಾಗಿ ಹಾಕಬೇಕು. ನೀವು ಯಾವುದು ಆನ್ಸರ್ ಬರಿತಿರ್ತಿರಲ್ಲ ಯಾವ ಪ್ರಶ್ನೆದು ಆ ಪ್ರಶ್ನೆ ನಂಬರನ್ನು ಹಾಕಿ ಆನ್ಸರನ್ನು ಬರಿಬೇಕು. ಹಿಂದೆ ಮುಂದೆ ಆದ್ರೆ ನಡೆಯುತ್ತೆ, ಏನಾಗೋದಿಲ್ಲ. ಫಸ್ಟ್ ಯಾವ್ದು ಬರ್ತದಲ್ಲ ನಿಮಗೆ ಅದೇ ಪ್ರಶ್ನೆಗೆ ಉತ್ತರ ಬರೋಕ್ಕೆ ಸ್ಟಾರ್ಟ್ ಮಾಡಿರಿ. ನಾನು ಕೂಡ ಹೀಗೆ ಮಾಡಿದ್ದೆ, ಹಿಂದೆ ಮುಂದೆ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ನಾನು ಎಷ್ಟು ಪತ್ರಿಕೆಯ ಯಾವ ಪತ್ರಿಕೆ ಎಷ್ಟು ಮುಂಜಾನೆ ಇರುತ್ತೋ ಮಧ್ಯಾಹ್ನ ಇರುತ್ತೋ ಅಂಥೇಳಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಮತ್ತು ಯಾವುದಾದ್ರು ತಿಳಿಲಿಕ್ಕಂದ್ರೆ ಮತ್ತೆ ಕಮೆಂಟ್ ಮಾಡಿರಿ, ಮತ್ತೆ ವಿಡಿಯೋ ಮಾಡೋಣ.